ನಮಸ್ಕಾರ. ಇವತ್ತು ಹರಿಹರ ಕ್ಷೇತ್ರದಲ್ಲಿ ಬೆಳಿಗ್ಗೆ ದೊಗ್ಗಳ್ಳಿನಲ್ಲಿ ಇದೇ ಥರ PM ಅಭೀಮ್ ಯೋಜನೆ ಅಡಿಯಲ್ಲಿ ಕ್ಲಿನಿಕ್ ಫೆಸಿಲಿಟಿ ಎಲ್ಲರಿಗೂ ಗೊತ್ತಿದೆ. ಮನೆಗೆ ಹೋದ್ರೂ ಆಶಾಸಿದಿರಲ್ಲ ಇಲ್ಲಿ BP ಸಕ್ಕರೆ ಕಾಯಿಲೆ ಹೌದಾ, ಪ್ರತಿಯೊಂದು ಮನೆಯಲ್ಲೂ 40-45 ವರ್ಷ ಮೇಲ್ಪಟ್ಟವರು ಚೆಕ್ ಮಾಡಬೇಕು. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿರ್ತವೆ. BP ಸಕ್ಕರೆ ಕಾಯಿಲೆ ಬಂದಿದೆನಾ ಇಲ್ಲ, ಬಂದ ಮೇಲೆ ಸರಿಯಾಗಿ ಮಾತ್ರೆ ನುಂಗ್ತಾ ಇದ್ದಾರಾ ಇಲ್ಲ. ಯಾಕಂದರೆ ಸಡನ್ನಾಗಿ BP ಜಾಸ್ತಿ ಆಗಿಬಿಟ್ಟು ಸ್ಟ್ರೋಕ್ ಆಗಿ ಕೊನೆಗಳಿಗೆನಲ್ಲಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಹಳ್ಳಿಗಳಲ್ಲಿ ಆ ವ್ಯವಸ್ಥೆ ಇರೋದಿಲ್ಲ. ಆದ್ದರಿಂದ ಮನೆಗೆ ಆಶಾ ವರ್ಕರ್ಸು ನಿಮ್ಮನ್ನು ಭೇಟಿ ಮಾಡಿದಾಗ ಇಲ್ಲಿರುವಂಥ ಸಾರ್ವಜನಿಕರು ಕೂಡ ವಯಸ್ಸಾದವರು ಇರ್ತಾರೆ, ರೆಗ್ಯುಲರಾಗಿ ಚೆಕಪ್ ಮಾಡಿಸ್ರಿ. ಆಮೇಲೆ ನೀವು ಕೂಡ ಹತೋಟಿಯಲ್ಲಿಲ್ಲ ಅಂದರೆ ಅದನ್ನು ಇಮಿಡಿಯೇಟಾಗಿ ಗಮನಕ್ಕೆ ತೊಗೊಂಬಂದು ಅವರಿಗೆ ಟೈಮ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಲ್ಲರೂ 24/7 ಆಸ್ಪತ್ರೆ ಬೇಕು ಅಂತ ಕೇಳ್ತೀರಾ, ಬಟ್ ಸರ್ಕಾರದಲ್ಲಿ ಅನುದಾನದ ಒಂದು ಲಿಮಿಟ್ ಇರುತ್ತೆ. ಆಮೇಲೆ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ಅವರ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ. ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಇವರು ಎಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರೋ PD ಆಫೀಸರು, ಬನ್ನಿ ಈ ಕಡೆಗೆ. PD ಆಫೀಸರಿಗೆ ನಾನು ಹೇಳೋದೇನು ಅಂದರೆ, ಅಲ್ಲಿ PM ಅಭಿನಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಡ್ರೈನೇಜ್ ಹೌದಾ, ಅದುವೇ ಎಕ್ಸ್ಪೋಸ್ ಆಗಿದೆ. ಆಮೇಲೆ ಒಟ್ಟಾರೆ ಇದು ಹಳೆ ಸ್ಟ್ರಕ್ಚರ್ ಇದೆ ಅಲ್ಲ, ಇದನ್ನೇನಾದರೂ ಕೆಡುತ್ತೀರಾ, ಇದನ್ನು ರಿಟೈನ್ ಮಾಡ್ತೀರಾ? ಫಂಕ್ಷನಲ್ ಇದೆನಾ? ಅಲ್ಲಿ ಏನು ಕಚೇರಿನ, ಹಳೆ ಪಂಚಾಯತಿ ಕಚೇರಿನ? ಓಕೆ, ನಡೀತಾ ಇದೆನಾ? ಗ್ರಂಥಾಲಯನೂ ಆಯಿತಾ? ಇದು ಹಿಂಭಾಗ ಹಳೆ ಕಟ್ಟಡ ಅನ್ಸುತ್ತೆ ನಮಗೆ, ಮುಂದ್ಗಡೆ ಫಂಕ್ಷನಲ್ ಇಟ್ಕೊಂಡಿದ್ದೀರಾ. ಸೊ ಒಟ್ಟು PM ಅಭೀಮ್ ಮಾಡುವಾಗ ಕಾಂಟ್ರಾಕ್ಟರ್ಗೂ 8 ತಿಂಗಳಲ್ಲಿ ಮುಗಿಸ್ತೀರಾ ನೀವು? ಎಲ್ಲಿದ್ದೀರಾ? 4 ಮಂತ್ಸ್ ಒಳಗೆ ನಾನು ಡಬಲ್ ಹೇಳ್ತಾ ಇದ್ದೀನಿ, 4 ತಿಂಗಳಲ್ಲಿ ಮುಗಿಸ್ತಾರಂತೆ. ಇಲ್ಲಿ ಪಂಚಾಯತ್ ಲೀಡರ್ಸು ನೀವು ನೋಡ್ರಿ ಕರೆಕ್ಟಾಗಿ. ಅವರು ನನಗೆ ಗೊತ್ತಿದೆ, ಚನ್ನಗಿರಿ ಹೊನ್ನಾಳಿ ಕ್ಷೇತ್ರದಲ್ಲಿ ಒಳ್ಳೆ ವರ್ಕ್ ಮಾಡಿದ್ದಾರೆ. ಸೊ ನಿಮಗೂ ಒಳ್ಳೆ ಸುಸಜ್ಜಿತ ಕಟ್ಟಡ ಇದೆ. ನೆಕ್ಸ್ಟ್ ಡಾಕ್ಟರ್ಸು, ಆಮೇಲೆ ಇಲ್ಲಿ CHOs ಬರ್ತಾರೆ, ಅವರು ರೆಗ್ಯುಲರಾಗಿ ಚೆಕಪ್ ಮಾಡಂಗೆ. ಆಮೇಲೆ ಸಾರ್ವಜನಿಕರಲ್ಲೂ ಅದು ಬರಬೇಕು. ನನಗೆ BP ಶುಗರ್ ಇದೆ ಅಂದರೆ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೋಬೇಕು ಅಂತ ಒಳ್ಳೆ ಫೆಸಿಲಿಟೀಸ್ ಇಲ್ಲಿ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನೇನು ಫೆಸಿಲಿಟಿ ಕೊಡಬೇಕಾಗುತ್ತೆ. ಈಗ 4 ಮಂತ್ಸ್ ಆದಮೇಲೆ ಮತ್ತೆ ಬರ್ತೀವಿ. ಇಲ್ಲಿ ಬಂದಾಗ CHO ಯಾರಿದ್ದೀರಾ? ನಿಮಗೆ ಇಲ್ಲೇ ಒಂದು ರೂಮು ಕೂಡ ಕಟ್ತಾ ಇದ್ದಾರೆ. ಇದೇ ಊರಿನವರ ನೀವು? ದಾವಣಗೆರೆ ಅಪ್ ಆ್ಯಂಡ್ ಡೌನ್. ಈಗ ಇಲ್ಲಿ ರೂಮ್ ಮಾಡಿದ್ಮೇಲೆ ಇಲ್ಲೇ ಇರಬೇಕಾಗುತ್ತೆ. ನೀವು ರೂಮ್ ಮಾಡಿದ್ಮೇಲೆ ಇಲ್ಲೇ ಇರಬೇಕಾಗತ್ತೆ. ದಟ್ ಈಸ್ ದ ರೀಸನ್. ಏನೇ ಎಮರ್ಜೆನ್ಸಿನಲ್ಲಿ ಸಾರ್ವಜನಿಕರು ಗ್ರಾಮಸ್ಥರು ಬಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಂಗೆ. ಸೊ ಇದು ಒಂದು ಹಳ್ಳಿಗೆ ಅಥವಾ 3 ಹಳ್ಳಿಗೆ ಸೇರಿ ಒಂದು PM ಅಭೀಮ್ ಬಿಲ್ಡಿಂಗ್, 2 ಹಳ್ಳಿ ಸೇರಿ. ಜನಸಂಖ್ಯೆ ಎಷ್ಟಾಗುತ್ತೆ ಅಲ್ಲಿಗೆ? 7,000. ಓಕೆ, ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಮಾಡೋರು ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟು ಬಂದಾಗ ಅದ್ರದ್ದೊಂದು ಜಿಲ್ಲೆ ವೈಸು ರಿಪೋರ್ಟು ಕೊಡ್ರಿ, ಎಲ್ಲಿ ಗ್ರಾಮಸ್ಥರಿಗೆ ಏನು ಸಮಸ್ಯೆ ಆಗ್ತಾಯಿದೆ ಅಂತ. ಆಮೇಲೆ ನಮ್ಮ ಹರಿಹರ ಕ್ಷೇತ್ರಕ್ಕೆ 65 ಲಕ್ಷದಷ್ಟು ಅನುದಾನ ಕೊಟ್ಟಿದ್ದೀವಿ MP ಲ್ಯಾಡ್ಸ್ನಲ್ಲಿ. ದೊಗ್ಗಳ್ಳಿಗೆ ಹೋದಾಗ ರೋಡಿನ ಕೇಳಿದರು, ಇಲ್ಲೂ ದೇವಸ್ಥಾನದ ಕೇಳ್ತಾ ಇದ್ದೀರಾ. ಆಮೇಲೆ ಇನ್ನೊಂದೇನೋ ಬಾಕ್ಸ್ ಚರಂಡಿದು ಕೇಳಿದ್ರಲ್ಲ, ಹಾಂ, ರೋಡ್ ಪಕ್ಕ ಬಾಕ್ಸ್ ಚರಂಡಿ ಕೇಳಿದ್ರಿ. ನೋಡಂತ ಬೇರೆ ಏನು ಸಮಸ್ಯೆ ಇದಾವೆ ಹೇಳ್ರಿ? ಬಸ್ಸಿನ ಬಂದಿಲ್ಲ, ಒಂದು ಬರ್ತಾ ಇದೆ ಅಲ್ವಾ, ಇನ್ನೊಂದು ಬಸ್ ಬರೋಕ್ಕಾಗುತ್ತಾ? ಅಷ್ಟು ಜನ ಇದ್ದಾರೆ, ಹತ್ತೋರು ನೋಡ್ತೀವಿ. ಈಗ ಇಲ್ಲಿ ಅಪ್ಪಾಜಿಯವ್ರ ಸ್ಕೂಲ್ ಇದೆ, ಬಾಪೂಜಿ ಸ್ಕೂಲು. ಎಷ್ಟು ಜನ ಮಕ್ಕಳು ಹೋಗ್ತಾ ಇದ್ದಾರೆ ಅಲ್ಲಿ? ಅಲ್ಲೇ ಹೋಗ್ತಾರದ 1st ಇಂದ 7th ತನಕ? ಹಾಂ, 120. ಓಕೆ, ಶಾಲೆ ಬಗ್ಗೆ ಏನು ಸಮಸ್ಯೆ ಇದೆ ಅಲ್ಲಿ? ಇದು ಸರ್ಕಾರಿ ಶಾಲೆ, ನಾಟ್ ಬಾಪೂಜಿ ಶಾಲೆ, ಗೌರ್ಮೆಂಟ್ ಸ್ಕೂಲ್. ಬಾಪೂಜಿ ಸ್ಕೂಲ್ನಲ್ಲಿ ಎಷ್ಟಿದೆ ಸ್ಟ್ರೆಂತ್? ಅವ್ರು ಎಲ್ಲೋದ್ರು? ಪ್ರಿನ್ಸಿಪಲ್ ಹೋದ್ರ?
ಹೆಡ್ ಮಾಸ್ಟರ್ ಹೋದ್ರ ಅಲ್ಲಿ ರೆಡಿ ಮಾಡಕ್ ಹೋಗ. ಬೇರೆ ಊರಿಂದ ಏನಿದೆ ಹೇಳ್ರಿ. ಡಾಕ್ಟ್ರು ಬರಲ್ಲ ಇಲ್ಲಿಗೆ, ಆ ಥರ ಫೆಸಿಲಿಟಿ ಮಾಡೋಕ್ಕಾಗುತ್ತಾ? ಡಾಕ್ಟ್ರು ವಿಸಿಟ್ ಆನ್ ರೊಟೇಷನ್. ಹಾಂ, ಅಲ್ಲ ಅದನ್ನು ಆ್ಯಕ್ಚುಲಿ ಈಗ ನಾವು SSK ಟ್ರಸ್ಟಿಂದನೂ ಹಂಗೆ ಮಾಡಿದ್ದೀವಿ. ವೀಕ್ಲಿ ಶೆಡ್ಯೂಲ್ ಹಾಕ್ಕೊಂಡು ಸ್ಪೆಷಲಿಸ್ಟೇ ಕಕ್ಕರ್ಗೊಳ್ಳ ಆಮೇಲೆ ಅರ್ಸಾಪುರ ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನೀವು ಹೇಳಿದರೆ ಅವತ್ತಿನ ದಿನ ಬಂದು ತೋರಿಸ್ಕೊಂಡು ಹೋಗ್ತಾರೆ. ಯಾವುದಾದ್ರೂ ವಾರದಲ್ಲಿ ಒಂದಿನ ಪೀಡಿಯಾಟ್ರಿಷಿಯನ್ನು, ಇವರ ಗೈನಕಾಲಜಿಸ್ಟ್ ನಿಮಗೆ. ಓಕೆ, ಸೊ ನೋಡಿ ಅದನ್ನು ಯಾವ ಥರ ಅಟ್ಲೀಸ್ಟ್ ಒಂದು 2 PHC 3 PHCಯಿಂದ ಶೇರ್ ಮಾಡಂಗೆ. ಆಮೇಲೆ ಅವ್ರಿಗೆ ವೆಹಿಕಲ್ ಅಲವೆನ್ಸ್ ಏನು ಕೊಡೋಕ್ಕಾಗುತ್ತೆ ಸರ್ಕಾರದಲ್ಲಿ ಕೇಳಿಕೊಂಡು. ವೆಹಿಕಲ್ ಇದೆ ಅಲ್ವಾ ನಿಮಗೆ, ಅದನ್ನು ಮಾಡಿದರೆ ಚೆನ್ನಾಗಿದೆ. ಏನು ಆ ಥರ ಎಮರ್ಜೆನ್ಸಿ ಕಂಡೀಷನಲ್ಲಿ ಲಾಸ್ ಆಫ್ ಲೈಫ್ ಆ ಥರ ಏನಾರು ಆಗಿದೆನಾ ಇಲ್ಲಿ? ಏನಾಗಿದೆ ಇದು ಮಾಡ್ಬೇಕಾದ್ರೆ ಎಲ್ಲರೂ ಇದನ್ನ ಬರ್ಕೊಂಡಾರ ಎಲ್ಲ ಜಲ್ ಜೀವನ್ ಮಿಷನ್ ಇನ್ ಟಾರ್ಗೆಟೆಡ್ ಅಲ್ಲ. ಓವರ್ ಹೆಡ್ ಟ್ಯಾಂಕು ಕನೆಕ್ಷನ್ ಎಲ್ಲ ಸಂಪಿಗೆ ಮಾಡಿರ? ಹಾಂ, ಪಂಪ್ ಎಲ್ಲ ಹಾಕ್ಯಾರ? ಮತ್ತೆ ಏನಾಗಿದೆ? ಓಕೆ, ಈಗ ಅಂದ್ರೆ ಎಷ್ಟು ದಿನ ಆಯ್ತಮ್ಮ? 4 days. 1 year. ಅಲ್ಲಮ್ಮ, ಈಗ ಇನ್ಸ್ಟಾಲ್ ಆಗಿ ಕಮಿಷನ್ ಆಗಿ ನಿಮಗೆ ಯಾವಾಗಿಂದ ಹ್ಯಾಂಡ್ ಓವರ್ ಮಾಡಿದ್ದಾರೆ? ಅದು ಸುಮಾರು ವರ್ಷ ಅಂದ್ರೆ ಈಗ ನಾನು ಇದು ಮಾಡೀನಿ ಅಂದ್ರೆ ನೀವೇನು ಆಡಿಟ್ ಮಾಡ್ತಾ ಇದ್ದೀರಾ? ಮತ್ತೆ ಆಯ್ತು, ನಿಮ್ಮ ಪ್ರೀವಿಯಸ್ನವ್ರು ಬೇಸ್ಡ್ ಆನ್ ದಟ್. ಹಾಂ, ಇವ್ರಿಗೆ CEO ಅವ್ರಿಗೆ ಫೋನರ ಮಾಡು. ವಾಟ್ ಅಲ್ಲ, ಈಗ ದುಡ್ಡು ರಿಲೀಸ್ ಆಗಿದೆ ಅದರದ್ದು. ಇನ್ನು ಕನ್ಸ್ಟ್ರಕ್ಷನ್ ಆದ್ರೂ ನೀವು ರಿಪೋರ್ಟ್ ಕೊಟ್ಟ ಮೇಲೆ ಸೆಂಟರಿಂದ ಗ್ರಾಂಟ್ಸ್ ರಿಲೀಸ್ ಮಾಡೋದು ಆಯ್ತಾ? ಮತ್ತೆ ಥರ್ಡ್ ಪಾರ್ಟಿ ಆಡಿಟ್ ಆಗ್ತವೆ. ಇಲ್ಲಿ ಸರಿಯಾಗಿ ಆಗಿಲ್ಲ ಅಂದ್ರೆ ಮತ್ತು ನಮಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಲ್ಲ. ಮತ್ತೆ ಇವ್ರಿಗೆ ನೀರು ಬರ್ತಾ ಇಲ್ಲಲ್ಲ? ಅಂಥದ್ದು ಯಾಕೆ ಮಾಡ್ತೀರಾ? ಅಂತ ಪ್ಲಾನ್ ಯಾಕೆ ಇಟ್ಕೊಳ್ತೀರಾ? ಪ್ಲಾನ್ ವಿಚ್ ಇಸ್ ನಾಟ್ ಫೀಸಿಬಲ್. ಹಲೋ ನಮಸ್ತೆ. ಐ ವಾಸ್ ಇನ್ ಕುಣೆಬೆಳ್ಕೆರೆ. ಇಲ್ಲಿ JJM ಎಂದು ಕೆರೆಯಿಂದ ನೀರನ್ನ ಮನೆಗಳಿಗೆ ಕನೆಕ್ಷನ್ ಎಲ್ಲ ಆಗಿದೆ ಅಂತೆ. ಬಟ್ ಆ ಸಂಪ್ ಏನು ಮಾಡ್ಕೊಂಡಿದ್ದಾರಲ್ಲ ಅದರಲ್ಲಿ ಕೆರೆ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಇದ್ದಾರೆ. ಬಟ್ ಜಸ್ಟ್ ಗೆಟ್ ದ ರಿಪೋರ್ಟ್ ಫ್ರಮ್ ದ PD ಆಫೀಸರ್. ಶಿ ಇಸ್ ಬೀನ್ ಹಿಯರ್ 3 ತಿಂಗಳಿಂದ ಇದ್ದೀನಿ ಅಂತ ಇದ್ದಾರೆ. ಬಟ್ ನೀರೇನು ಬರ್ತಾ ಇಲ್ಲ ಒಂದು ಮನೆಗೂ ಅಂತ ಇದ್ದಾರೆ. 1 year ಇಂದನೇ ನೀರು ಬರ್ತಾ ಇಲ್ಲ ಅಂತ ಇದ್ದಾರೆ. ಚೆಕ್ ಮಾಡಿ ನೋಡ್ರಿ. ಬಿಕಾಸ್ ಈವನ್ ಅಮೌಂಟ್ ಇಸ್ ಸ್ಯಾಂಕ್ಷನ್ಡ್, ಥರ್ಡ್ ಪಾರ್ಟಿ ಆಡಿಟ್ ಆಗಿದೆ ಅಂತ ಇದ್ದಾರೆ. ಸಿ ಆಫ್ಟರ್ ಆಲ್ ದೀಸ್ ಫಾರ್ಮಾಲಿಟೀಸ್ ಈಗ ಮತ್ತೆ ನಿಂತೋಗಿದೆ ಅಂದರೆ ಹೌ ಟು ರೀಕಮಿಷನ್ ಇಟ್ ನಾವು? ಅಲ್ಲ ಮತ್ತು ಇದನ್ನು ಕಾಂಟ್ರಾಕ್ಟರಿಗೆ ಬಂದು ಅದನ್ನು ಸರಿ ಮಾಡೋಕ್ಕೆ ಸೀಪೇಜ್ ಹೆಂಗಾಗ್ತಾ ಇದೆ ಅಂತ. ಸೀಪೇಜ್ ಯಾಕೆ ಆಗ್ತಾ ಇದೆ ಸರಿ ಕೇಳಿ ನೋಡಿ. ಸೀಪೇಜ್ ಹೆಂಗಾಗುತ್ತೆ? ಕರೆಕ್ಟಾಗಿ ಇಂಜಿನಿಯರಿಂಗ್ ಮಾಡಿಲ್ಲ ಅಲ್ಲಿ.
ಅದು ಡಂಪಿಂಗ್ ಆಕ್ಸೆಸ್ ಹ್ಞೂ ಕೆರೆ ಪಕ್ಕನೇ ಇರೋದ್ರಿಂದ ಕೆರೆ ನೀರು ಸಿಗ್ತಾ ಇದೆ. ಅದು ಸ್ಟಾಪ್ ಮಾಡಿದೀವಿ ಆ ನೀರು ವೇಸ್ಟ್ ನೀರು ಬಟ್ ಕಷ್ಟ. ವೇಸ್ಟ್ ನೀರು ಮಿಕ್ಸ್ ಆದರೆ ಭಾಳ ಕಷ್ಟ ಮತ್ತು ನಿಮಗೆ. ಬಟ್ JJM ಪೈಪ್ ಹ್ಯಾಂಡ್ ಓವರ್ ಆಗಿದೆ ಮೇಡಮ್. ಬಟ್ ಟ್ಯಾಂಕ್ ಅದನ್ನು ಹೇಳಿ ಮತ್ತೆ ಕರೆಕ್ಟಾಗಿ ಏನಾಗಿದೆ. CEO ಅವರೇ ಬರ್ತೀನಿ ಅಂದಿದ್ದಾರೆ.